Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಫೈನ್ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬೀಟ್ರೋಟ್ ಪಲ್ಯನ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಗೈಸ್, ಮೊದಲಿಗೆ ನಾನಿಲ್ಲಿ ಬೀಟ್ರೋಟ್ನ ತುರ್ಕೊಂಡಿದ್ದೀನಿ. ಒಂದು 5 ಇಷ್ಟು ಈ ಸೈಜಿಂದು, ಅಂದರೆ ಇದು ನೋಡಿ, ಇಷ್ಟು ಚಿಕ್ಕದು ಚಿಕ್ಕದು ಒಂದು 5 ತೊಗೊಂಡಿದ್ದೀನಿ. ಇನ್ನೂ ಬೇಕಂತ ಅನಿಸುತ್ತೆ. ಸೊ ಚಿಕ್ಕದಾಗಿ ತುರ್ಕೊಂಡು ಮಾಡಿದ್ರೆ ಬೀಟ್ರೋಟ್ ಪಲ್ಯ ತುಂಬ ರುಚಿಯಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದು ಬೇಡ, ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಬಟ್ ತುರ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳಿಬಿಟ್ಟು ತುರಿದು ಮಾಡಲ್ಲ, ಜಾಸ್ತಿ ಜನ ಕಟ್ ಮಾಡಿರ್ತಾರೆ. ಬಟ್ ತುರಿದು ಮಾಡಿದ್ರೆ ಬೀಟ್ರೋಟ್ ತಿಂದೇ ಇರೋರು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಕಲರ್ ನೋಡಿ ಗೈಸ್, ಇದರಲ್ಲಿ ಲಿಪ್ ಬಾಮ್ ಎಲ್ಲ ಮಾಡಿಕೊಂಡ್ರೆ ಸಖತ್ತಾಗಿ ನ್ಯಾಚುರಲ್ ಆಗಿರುತ್ತೆ. ಎಷ್ಟು ಕಲರ್ ಬಂದಿದೆ ನೋಡಿ ಗೈಸ್. ಬೀಟ್ರೋಟ್ನ ತುರ್ಕೊಂಡಾಗಿದೆ. ಈಗ ಕಂಪ್ಲೀಟಾಗಿ ತುರ್ಕೊಂಡಿದ್ದೀನಿ. ನಾನು ಒಂದು ಚಿಕ್ಕದು 6ರಿಂದ 7 ತೊಗೊಂಡಿದ್ದೀನಿ, ಇಷ್ಟಾಗಿದೆ. ಸೊ ಈಗ ಪಲ್ಯಕ್ಕೆ ಏನೇನು ಬೇಕು ಅಂತ ಅದನ್ನ ರೆಡಿ ಮಾಡಿಕೊಂಡು ನಂತರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ನಾನು ಒಂದು 3 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. 2 ಸ್ವಲ್ಪ ದೊಡ್ಡದು, ಒಂದು ಮೀಡಿಯಮ್ ಸೈಜ್ದು ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು 7-8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದೇನು ಖಾರ ಇರಲ್ಲ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಉದ್ದ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಮೇಲೆ ಬಾಯಿಗೆ ಸಿಗುತ್ತೆ ಅಂತ ಸಿಕ್ಬಿಟ್ಟು ಖಾರ ಆಗ್ಬಿಡುತ್ತೆ. ಅದಕ್ಕೆ ಈ ಥರ ಕಟ್ ಮಾಡಿಕೊಂಡ್ರೆ ಬೆಸ್ಟ್ ಗೈಸ್. ಕರಿಬೇವಿನ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ. ಇಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ನಾಟಿ ಕೊತ್ತಂಬರಿ ಎಷ್ಟು ಟೇಸ್ಟ್ ಬರುತ್ತೆ ಅಂತಂದರೆ ಒಂದಿಷ್ಟು ಕೊತ್ತಂಬರಿನೂ ತೊಗೊಳ್ಳೋಣ. ಇಷ್ಟು ಹಾಕ್ತಾಯಿದ್ದೀನಿ. ನಾಟಿ ಕೊತ್ತಂಬರಿ ಅಂತಂದರೆ ನೋಡಿ, ಇದ್ರದ್ದು ತುಂಬ ಚಿಕ್ಕದು ಬರುತ್ತೆ. ಇದು ನಾಟಿ ಕೊತ್ತಂಬರಿ. ಒಂದಿಷ್ಟು ಕೊತ್ತಂಬರಿನ ತೊಗೊಳ್ತಾ ಇದ್ದೀನಿ. ಒಗ್ಗರಣೆಗೆ ಬೇಕಾಗಿರೋ ಐಟಮ್ಗಳೆಲ್ಲ ರೆಡಿ ಆಗಿದೆ. ಈಗ ಒಗ್ಗರಣೆಗೆ ಹಾಕೋಣ ಬನ್ನಿ. ಅಲ್ಲಿ ಮೊದಲು ಬಾಣಲಿನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಬೇಡ, ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಗೈಸ್, ಇದಕ್ಕೆ ಕಡಲೆಬೇಳೆ ಆಪ್ಷನಲ್ಲು, ನಿಮಗೆ ಬೇಕು ಅಂತಂದರೆ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಡ ಅಂತಂದರೆ ನೀವು ಸ್ಕಿಪ್ಪು ಮಾಡ್ಬೋದು. ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ಹಸಿಮೆಣಸಿನಕಾಯಿನೂ ಸಹ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೋಣ. ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿತು ಗೈಸ್, ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು ಇಷ್ಟೇ. ಈಗ ನಾವು ಮೇನ್ ಇಂಗ್ರೀಡಿಯೆಂಟ್ ಹಾಕೋಣ. ಗೈಸ್, ಈಗ ನಾವು ಬೀಟ್ರೋಟ್ನ ಏನು ತುರ್ಕೊಂಡಿದ್ವೋ ಅದನ್ನು ಹಾಕ್ತಾ ಇದ್ದೀವಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲು ಎಲ್ಲ ಹೋಗೋವರೆಗೂ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಲೈಕ್ ಇದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕ್ವಾಂಟಿಟಿನೂ ರೆಡ್ಯೂಸ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಇದ್ರ ಮೇಲೆ ಇವಾಗ ನಾವು ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ. ಕೊತ್ತಂಬರಿನ ಈ ಥರ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇದನ್ನ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸಖತ್ತಾಗಿ ರೆಡಿ ಆಯಿತು ನಮ್ಮ ಬೀಟ್ರೋಟ್ ಪಲ್ಯ. ಇಷ್ಟೇ ಗೈಸ್, ಸಖತ್ತಾಗಿ ಇರುತ್ತೆ. ಚಪಾತಿ ಜೊತೆ ನಾನು ಅವಾಗಲೇ ಹೇಳ್ದಂಗೆ ಚಪಾತಿ ಜೊತೆ ನಂಬರ್ 1 ಕಾಂಬಿನೇಷನ್. ಈ ಥರ ಮಾಡ್ಕೊಂಡು ತಿಂದರೆ, ನೀವು ಕಟ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಒಂದೇ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಹೇಳಿ.
ಆ್ಯಂಡ್ ಇನ್ನೂ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತಲೂ ಸಹ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಸಬ್ಸ್ಕ್ರೈಬ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.